ನಮಸ್ಕಾರ ಕರ್ನಾಟಕ. ಏನ್ ಗುರು, ಇವಾಗ ತಾನೇ ಒಂದು ಚಾನೆಲ್ ಅಲ್ಲಿ ಒಂದು ಇಂಟರ್ವ್ಯೂ ನೋಡ್ದೆ ಗುರು, ವಿನಯ್ ಗೌಡ ಅವ್ರದ್ದು. ಈ ಇಂಟರ್ವ್ಯೂ ತಗೊಂತಾ ಇರೋ ಮಹಾನ್ ಭಾವ ವಿನಯ್ ಗೌಡ ಬಗ್ಗೆ ಕೇಳಬೇಕಲ್ವಾ ಗುರು ಕ್ವಶನ್ನ. ಅವನೇನ್ ದಬಾಕವನೆ ಹಾಗೆ ಹೀಗೆ, ಹೆಂಗಿದೆ ರೆಸ್ಪಾನ್ಸು, ಅದ್ರ ಬಗ್ಗೆ ಕೇಳ್ಬೇಕಲ್ವಾ. ಈ ಡ್ರೋನ್ ಪ್ರತಾಪ್ ಬಗ್ಗೆ ಒಂದು 100 ಕ್ವಶನ್ ಕೇಳ್ಬಿಟ್ಟ ಗುರು. ಒಂದು ಸಿಂಪತಿ ಕಾರ್ಡ್ ಬಗ್ಗೆ, ಮತ್ತೆ ಅವ್ನು ಯಾವ ಥರ ಇರ್ತಾನೆ ಡ್ರೋನ್ ಪ್ರತಾಪ್ ಒಳಗಡೆ, ಅದ್ರ ಬಗ್ಗೆ. ಏನ್ ಗುರು ಇವರು, ಅವ್ನು ಬಿಟ್ರೆ ಬೇರೆ ಏನು ಮ್ಯಾಟ್ರ್ ಸಿಗಲ್ವಾ ಅಂತ. ಅದ್ರಲ್ಲಿ ವಿನಯ್ ಗೌಡ ಹೇಳ್ತಾನೆ, ಅವನ ಹಳೆ ವಿಡಿಯೋ ಎಲ್ಲ ನನ್ನ ಮಗ ನೋಡ್ತಾ ಇದ್ದ, ಅವನು ಡ್ರೋನ್ ತಯಾರು ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದ, ನಾನೇ ಐಟಮ್ ಕೊಡ್ಸಿದ್ದೆ. ಏನ್ ಕತೆ ಹೇಳ್ತಾರೆ ಗುರು, ಸಖತ್ತಾಗಿ ಹೇಳ್ತಾರೆ ಮಾತ್ರ. ಇಷ್ಟೊಂದು ಹುರ್ಕೊಂಬಿಟ್ರೆ ಹೆಂಗೆ ಗುರು? ನಿನಗೆ ಆ ಥರ ಫ್ಯಾನ್ಸ್ ಬೇಸಿಲ್ಲ ಅಂದ್ರೆ ಬೇರೆಯವ್ರಿಗೆ ಇರಬಾರ್ದ? ಇಷ್ಟೊಂದು ಊರಿನ ಯಪ್ಪ ಭಯಾನಕ ಹುರ್ಕೊಂತ ಇದ್ದಾನೆ. ಏನು ಮಾಡೋಕ್ಕಾಗಲ್ಲ. ಅವ್ನು ಯಾವನ ಇಂಟರ್ವ್ಯೂ ತಗೊಂತಾ ಇರೋ ನಾನು ನೋಡಿದ್ರೇ ನಗು ಬರ್ತಾ ಐತೆ. ಅಷ್ಟೊಂದು ಕ್ವಶನು. ಮತ್ತು ಈಗ ಮೊನ್ನೆ ಕೇಸ್ ಆಗಿರೋದ್ರ ಬಗ್ಗೆ RR ನಗರದಲ್ಲಿ ಅದನ್ನೆಲ್ಲ ಕೇಳ್ತಾ ಇದ್ದಾರೆ ಅವನ ಹತ್ರ. ಅಯ್ಯೋ ದೇವ್ರೆ, ನನಗೊಂದು ಅರ್ಥನೇ ಆಗ್ತಾ ಇಲ್ಲ. ಇದು ವಿನಯ್ ಗೌಡ ಇಂಟರ್ವ್ಯೂ ಅಲ್ಲ, ಡ್ರೋನ್ ಪ್ರತಾಪ್ ಇಲ್ವಲ್ಲ, ಅವನ ಬಗ್ಗೆ ಇವನ ಹತ್ರ ಕೇಳ್ಕೊಂತವ್ರೆ ಅಷ್ಟೇ. ಡ್ರೋನ್ ಪ್ರತಾಪ್ ಬ್ಯುಸಿ ಇದ್ದಾನೆ ಗುರು, ಸಿಗ್ತಾ ಇಲ್ಲ, ಸ್ವಲ್ಪ ಬ್ಯುಸಿ ಇದ್ದಾನೆ. ಆದ್ರಿಂದ ಇರೋ ಬರೋ ಕ್ವಶನ್ ಎಲ್ಲ ಅವ್ರ ಹತ್ರ ಕೇಳ್ತಾವ್ರೆ. ಅವನು ಅದಕ್ಕೆ ಉತ್ತರ ಹೇಳ್ತಾವನೆ. ಇದ್ರಲ್ಲಿ ದಡ್ಡ ಯಾರೋ ಜಾಣ ಯಾರೋ ನನಗಂತೂ ಗೊತ್ತಿಲ್ಲ. ಒಟ್ಟಲ್ಲಿ ಡ್ರೋನ್ ಪ್ರತಾಪ್ ವಿಷಯ ಎತ್ತಿದ್ರೇನೆ ವಿಡಿಯೋ ನೋಡೋದು ಅಂತ ಅವನಿಗೆ ಗೊತ್ತು. ನಾವಂತೂ ಅವ್ನಿಗೆ ಸಪೋರ್ಟ್ ಮಾಡ್ತೀವಿ ಗುರು. ನಾವು ವಿಡಿಯೋ ಮಾಡ್ತೀವಿ, ಯಾರೋ 1000 ಜನ 1000 ಆದ್ರೂ ನಾನು ಮಾಡ್ತೀನಿ. ಏನೂ ಮಾಡೋಕ್ಕಾಗಲ್ಲ ಪಾಪ. ಆ ಒಂದು ಚಾನಲ್ಗೆ ಸ್ವಲ್ಪ ವ್ಯೂಸ್ ಬರಲಿ, ಸ್ವಲ್ಪ ಗ್ರೋತ್ ಆಗಲಿ. ಇನ್ಮೇಲಾದರೂ ಸ್ವಲ್ಪ ಕ್ವಶನ್ನ ಕೇಳೋ ಥರ ರೀತಿ ಕೇಳ್ರಪ್ಪ. ಈ ಥರ ಎಲ್ಲ ಕೇಳಿದ್ರೆ ಒಂಥರ ಬೇಜಾರಾಗುತ್ತೆ ನಮಗೂ. ಇವ್ನು ಯಾರು ಗುರು ಇವನು ಅಂತ ಹೋಗಿ ಅವನ ಹತ್ರ ಕೇಳ್ತೀರ. ದರ್ಪ ದುರಾಂಕಾರ ಜಾಸ್ತಿ ಬೇರೆ. ಏನೂ ಮಾಡೋಕ್ಕಾಗಲ್ಲ. ಡ್ರೋನ್ ಪ್ರತಾಪಿಂದ 1-2 ವ್ಯೂಸ್ ಜಾಸ್ತಿ ಬರಲಿ ನಿಮಗೆ. ಮತ್ತು ಸ್ನೇಹಿತರೆ, ಈ ಒಂದು ವಿಡಿಯೋ ನೀವು ನೋಡಿರ್ತೀರ ಅಂತ ಅನ್ಕೊತೀನಿ. ಆ ಒಂದು ಚಾನಲ್ದು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.